ಕೋಲಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಪಲ್ಲಕ್ಕಿ ಉತ್ಸವ ಕ್ಲಾಕ್ ಟವರ್ ಮೂಲಕ ಹಾದು ಹೋಗಲು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಕೆಲ ದಲಿತ ಪರ ಮುಖಂಡರು ಒತ್ತಾಯಿಸಿದರು. ಪ್ರತಿಭಟನೆಗೆ ಮಣಿದ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಕ್ಲಾಕ್ ಟವರ್ ಮಾರ್ಗವಾಗಿ ಮೆರವಣಿಗೆ ಹಾದು ಹೋಗಲು ಅನುಮತಿಯನ್ನ ನೀಡಿದರು. ಕೋಲಾರ ನಗರ ಅತಿ ಸೂಕ್ಷ್ಮ ಪ್ರದೇಶ ಎನಿಸಿಕೊಂಡಿರೋ ಕ್ಲಾಕ್ ಟವರ್ನಲ್ಲಿ ಇದುವರೆಗೂ ಜಯಂತಿಗಳ ಪಲ್ಲಕ್ಕಿ ಮೆರವಣಿಗೆ ನಡೆಯದ ಹಿನ್ನೆಲೆ ಇದೀಗ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ಹಾದು ಹೋಗುವ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು. ಇನ್ನು ಮೆರವಣಿಗೆಯಲ್ಲಿ ಖುದ್ದು ಅಂಬೇಡ್ಕರ್ ಟ್ರ್ಯಾಕ್ಟರ್ ಓಡಿಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕಾರ್ಯಕ್ರಮದ ನಂತರ ಮಾತನಾಡಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕ್ಲಾಕ್ ಟವರ್ನಲ್ಲಿ ಹುಲಿ ಸಿಂಹ ಇದ್ದಂತೆ ಮೆರವಣಿಗೆ ತಡೆಯುವ ಕೆಲಸ ಆಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿದ್ದಾರೆ. ಕ್ಲಾಕ್ ಟವರ್ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಹೋಗಬೇಕು ಅಂತ ಹೇಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿನೂ ಮುಸಲ್ಮಾನ್ ಬಾಂಧವರು ನಾವು ಸಹೋದರರೆಲ್ಲ ಒಟ್ಟಿಗೆ ಸೇರ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಲ್ಲಕ್ಕಿ ಬಂದಾಗ ನಾವು ಅದನ್ನೆಲ್ಲ ರಿಸೀವ್ ಮಾಡ್ಕೊತೀರಿ, ವೆಲ್ಕಮ್ ಮಾಡ್ತೀರಿ, ನಾವು ಮಾಲಾರ್ಪಣೆ ಮಾಡ್ತೀರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ DC ಅವರು ಒಪ್ಕೊಂಡಿದ್ರು. ಪೊಲೀಸ್ ಇಲಾಖೆ ಭಯ ಬಿದ್ದು ಅಲ್ಲೇನು ಆಗುತ್ತೆ ಅನ್ನೋ ಲೆಕ್ಕಾಚಾರ, ಅಲ್ಲಿ ಹುಲಿ ಇದೆ, ಸಿಂಹ ಇದೆ. ನಾವೆಲ್ಲ ಭಾರತೀಯರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಜನತೆಗೆ ಸರ್ವರಿಗೂ ಸಮಪಾಲು ಅಂತ ರೀತಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅವರು ಗೌರವ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅನಾವರಣ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ಅದನ್ನು ನಿಲ್ಲಿಸಂಥದ್ದು, ಗಾಂಧಿನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕಂತ ಇಡೀ ಗ್ರಾಮ ಸೇರ್ಕೊಂಡಲ್ಲಿ ಹೋದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಂಥದ್ದು, ಮತ್ತೆ ಯಾರ್ಯಾರು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಕ್ಕೆ ಹೋಗ್ತಾರೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು, ಇದನ್ನೆಲ್ಲ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂಥ ಸಂದರ್ಭದಲ್ಲಿ ನೆಹರು ಅವರು ಯಾವ ರೀತಿ ಅವ್ರನ್ನ ಅವಮಾನ ಮಾಡ್ತಾಯಿದ್ರು, ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ತಾತ್ಸಾರವಾಗಿ ನೋಡ್ತಾ ಇತ್ತು, ಅದನ್ನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ SCP TSP ಹಣವನ್ನು 38,800 ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಅವ್ರಿಗೆ ಅವಮಾನ ಮಾಡಿ, ದಲಿತರಿಗೆ ಮೋಸ ಮಾಡಿ, ಜನಸಾಮಾನ್ಯರಿಗೆ ಮೋಸ ಮಾಡಿ, OBC ಅವ್ರಿಗೆ ಮೋಸ ಮಾಡಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಮಾರ್ಗವಾಗಿ ಹೋಗಬಾರ್ದು ಅಂತೇಳಿ ಅಲ್ಲಿ KSRP ಬಸ್ಗಳನ್ನು ಮತ್ತು ಪೊಲೀಸ್ ಜೀಪ್ಗಳನ್ನು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ದನ್ನು ನೀವು ಮಾಧ್ಯಮದವ್ರು ನೋಡಿದ್ದೀರಿ. ನಾವೆಲ್ಲಿದ್ದೀರಿ? ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ. ಸಿದ್ದರಾಮಯ್ಯನವರು ಹೆಸರು ಬದಲಾಯಿಸ್ಕೋಬೇಕು. ಅಹಿಂದ ನಾಯಕರಲ್ಲ ನೀವು, ದಲಿತ ವಿರೋಧಿಗಳು ನೀವು. ಹಿರಿಯ ಮುಖಂಡರುಗಳೆಲ್ಲ ಬಂದು ನಾವು ಸಾಯೋದಕ್ಕೂ ರೆಡಿ, ನಾವು ಹೋರಾಟ ಮಾಡ್ತೀರಿ, ನಾವು ಕ್ಲಾಕ್ ಟವರ್ ಇಂದಾನೆ ಹೋಗ್ಬೇಕು, ನಮ್ದು ಅವ್ರಿಗೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ, ಅವರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೂ ಇಲಾಖೆಯವ್ರನ್ನ ಬಿಡೋದೇ ಇಲ್ಲ ಅಂತೇಳಿ SNR ಆಸ್ಪತ್ರೆಯಲ್ಲಿ ಅಡ್ಡ ಹಾಕಿ ನಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಮತ್ತು ನಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಓಡಿಸ್ತಾ ಇದ್ದಂಥ ಟ್ರ್ಯಾಕ್ಟರ್ಗೆ SP ಅವರು ಅಡ್ಡ ಹಾಕಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿ
ಕಾಂಗ್ರೆಸ್ ಸರ್ಕಾರ. ಜಿಲ್ಲೆಯಲ್ಲೂ ಇಷ್ಟೆಲ್ಲ ನಡೀತಾ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ತಾತ್ಸಾರವಾಗಿ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿಗೆ ಫ್ಲಾಗ್ ಹಾಸ್ಟ್ ಮಾಡಿ ಅವರು ನಿಶಾನೆ ನೋಡಿಸಿ ಮುಂದೆ ಕಳಿಸ್ಬೇಕಾಗಿತ್ತು. ಅದನ್ನೂ ಮಾಡಿದೆ. ಯಾವಾಗ ಕ್ಲಾಕ್ ಟವರ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಮಂತ್ರಿಗಳು ಅಲ್ಲಿಂದ ಕಾಲ್ಕಿತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಬಹುಸಂಖ್ಯಾತರಿಗೆ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ, ನಿಜಕ್ಕೂ ಸರಿ ಇಲ್ಲ. ಇವತ್ತು ಎಲ್ಲ ಜನ ಒಟ್ಟಾಗಿ ದಲಿತ ಸಂಘಟನೆಗಳು ಒಟ್ಟಾಗಿ ನಮಗೆ ಬೆಂಬಲ ಸೂಚಿಸಿದ್ರಿಂದ ನಾವು ಅಲ್ಲೇ ಹೋಗ್ಬೇಕಂತ ಹೇಳಿದ್ರಿಂದ ಅದರಿಂದ ಸಚಿವರು ಅಲ್ಲಿಂದ ಕಾಲ್ಕಿತ್ತು ನಾವು ಸರಾಗವಾಗಿ ನಾವು ಏನೇ ಅಡ್ಡ ಬಂದ್ರೂ ನಾವು ಗೋಲಿಬಾರ್ ಮಾಡಿಸ್ಕೊಂಡ್ರೂ ಸರಿ ನಾವು ಅಲ್ಲೇ ಹೋಗ್ಬೇಕು ಅಂತೇಳಿ ನಾವು ಪಟ್ಟಿಡಿದ್ರಿಂದ ಇವತ್ತು ನಾವು ಕ್ಲಾಕ್ ಮಾರ್ಗವಾಗಿ ನಾವು ಪಲ್ಲಕ್ಕಿ ಹೋಗಿದ್ದೀರಿ. ನಾವು ಪೊಲೀಸ್ ಇಲಾಖೆಯವ್ರಿಗೆ ಹೇಳೋದಿಷ್ಟೇ, ಇವತ್ತು ಅವರ ಸರ್ಕಾರ, ನಾಳೆ ನಮ್ಮ ಸರ್ಕಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಇವತ್ತು ನಮ್ಮ BJP ಮುಖಂಡರು, ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು, ಅಶೋಕಣ್ಣವರು ಜನಾಕ್ರೋಶ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಬೆಂಬಲ ನೋಡಿದಾಗ ಮುಂದಿನ ದಿನದಲ್ಲಿ 170ಕ್ಕೂ ಹೆಚ್ಚಿಗೆ ಸೀಟ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟು ಸಂಪೂರ್ಣ ಬಹುಮತದೊಂದಿಗೆ BJP ಸರ್ಕಾರ ಬರುತ್ತೆ. ನೀವು ಯಾರ್ಯಾರು ರಾಮನ ಫ್ಲೆಕ್ಸ್ ಹಾಕೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ರಿ, ರಾಮನ ಫ್ಲೆಕ್ಸ್ ಹಾಕಿದವ್ರಿಗೆ ನೀವು ತೊಂದರೆ ಕೊಟ್ರಿ, ಯಾರ್ಯಾರು ಮತ ಅಂತ ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ ಹಾಕಂತ ಸಂದರ್ಭದಲ್ಲಿ ನೀವು ಅಡ್ಡ ಮಾಡಿಲ್ಲ. ಎಂತೆಂಥ ಸಂದರ್ಭದಲ್ಲಿ ಇಲ್ಲಿ ರಾಮನ ಭಜನೆ ಮಾಡಕ್ ಹೋದಂಥ ಸಂದರ್ಭದಲ್ಲಿ, ಅಂಬೇಡ್ಕರ್ ಫ್ಲೆಕ್ಸ್ ಹಾಕಂತ ಸಂದರ್ಭದಲ್ಲಿ ನೀವು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ನಿಮಗೆ ಕಾನೂನು ರೀತಿಯಲ್ಲಿ ಯಾರು ಇವತ್ತು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇಲಾಖೆಯಲ್ಲಿ ಇರೋದಕ್ಕೆ ನೀವು ನಾಲಾಯಕು. ಕೂಡಲೇ ರಿಸೈನ್ ಕೊಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ನಿಂತ್ಕೊಂಡ್ರೆ ಅದು ಒಳ್ಳೆಯದು ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಇದ್ದೀನಿ. ನಮ್ಮ ಕೋಲಾರ